ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ನ ತಿಳಿಸ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡ್ದಿರಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೇನಪ್ಪ ಅಂದರೆ, ನೀವು ಆಲ್ರೆಡಿ ಮಿನಿ ವ್ಲಾಗಲ್ಲಿ ನೋಡಿದ್ದೀರಾ. 16th ಮಾರ್ಚ್ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮತ್ತು ವಿವೇಕಾಂಶ ತಂಡದವ್ರ ಭಜನೆ ಎಲ್ಲ ಅರೇಂಜ್ ಮಾಡಿದ್ವಿ. ಸೊ ಅದನ್ನು ಅಟೆಂಡ್ ಮಾಡೋಕ್ಕೆ ಅಂಥೇಳಿ ಊರಿಂದ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ನೆಕ್ಸ್ಟ್ ಡೇ 17th ಮಾರ್ಚ್ ನನ್ನ ಕಸಿನ್ ಹರ್ಷಿನಿ ಬರ್ಡೇ ಇತ್ತು. ಸೊ ಅವಳನ್ನ ಇಲ್ಲೇ ಉಳಿಸ್ಕೊಂಡಿದ್ವಿ. ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಆದಮೇಲೆ ಹೋಗು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮಗನ ಸ್ಕೂಲಿಗೆ ಬಿಡೋಕ್ಕೆ ಅಂತ ಕರ್ಕೊಂಡು ಹೋದಾಗ ಹರ್ಷಿನಿ ನಾನು ಜೊತೇಲಿ ಕರ್ಕೊಂಡೋಗಿ ನಮ್ಮಮ್ಮ ಮನೇಲಿ ಬಿಟ್ಬಿಟ್ಟು ಬಂದಿದ್ದೆ. ಬಿಕಾಸ್ ನಾನೇನು ಪ್ಲ್ಯಾನ್ ಮಾಡಿದ್ದೆ ಅಂದರೆ ಅವಳಿಗೊಂದು ಸರ್ಪ್ರೈಸ್ ಮಾಡೋಣ ಅಂಥೇಳಿ, ಮನೇಲಿ ಬರ್ಡೇಗೆ ಡೆಕೋರೇಷನ್ ಮಾಡೋಣ ಅಂಥೇಳಿ ನಾನು ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ನಮ್ಮ ಅಣ್ಣ ಇದನ್ನೆಲ್ಲ ಅವನೇನು ಮಾಡ್ದೆ, ಅವ್ರ ತಂಗಿ ಮುಖ ಸಪ್ಪೆ ಆಗೋಯ್ತಂತೆ ಬಿಟ್ಟು ಬಂದಿದ್ದಕ್ಕೆ. ಸೊ ಅವ್ನ ಮಧ್ಯೆ ಕರ್ಕೊಂಬಂದ್ಬಿಟ್ಟ. ಸೊ ನನ್ನ ಬರ್ಡೇ ಸರ್ಪ್ರೈಸ್ ಪ್ಲ್ಯಾನ್ ಫುಲ್ ಫ್ಲಾಪ್ ಆಗೋಯ್ತು. ಸರಿ, ಓಕೆ, ಹೇಗೂ ಫ್ಲಾಪ್ ಆಗೋಯ್ತಲ್ಲ, ನನಗೂ ಒಬ್ಬಳೇ ಮಾಡ್ಕೊಂಡು ಸಾಕಾಗ್ಬಿಟ್ಟಿತ್ತು. ಸೊ ಅವಳ ಹೆಲ್ಪೇ ತೊಗೊಂಡು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು, ಅವಳ ಬರ್ಡೇ ಡೆಕೋರೇಷನ್ಗೂ ಅವಳ ಹೆಲ್ಪೇ ತೊಗೊಂಡು ಎಲ್ಲದನ್ನು ಅರೇಂಜ್ ಮಾಡಿಕೊಂಡೆ. ನೀವು ನಿಮ್ಮ ಬರ್ಡೇಸ್ನ ಹೇಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ, ಅಥವಾ ಯಾರ ಬರ್ಡೇಸ್ನ ಹೇಗೆ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಇದನ್ನೆಲ್ಲ ಮಿಸ್ ಮಾಡ್ದಿರಾ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಆಯಿತಾ. ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂತ. ಬಿಕಾಸ್ ನಂಗೆ ಇಷ್ಟ ಆದವ್ರ ಬರ್ಡೇಸ್ನೆಲ್ಲ ಏನಾದರೂ ಸೆಲೆಬ್ರೇಟ್ ಮಾಡಬೇಕು, ಸರ್ಪ್ರೈಸ್ ಮಾಡಬೇಕು ಅಂದರೆ ತುಂಬ ಇಷ್ಟ. ಈವನ್ ಪಣಿ ಬರ್ಡೇಗೂ ಎವ್ರಿ ಇಯರ್ ನಾನೇ ಮನೇಲಿ ಏನೋ ಒಂದು ಮಾಡ್ತಾನೆ ಇರ್ತೀನಿ. ಸೊ ಲೆಟ್ ಮೀ ನೋ ನೀವೆಲ್ಲ ಹೇಗೆ ಮಾಡ್ತೀರಾ ಅಂಥೇಳಿ. ಸೊ ನಾವು ಡೆಕೋರೇಷನ್ಸು ಪ್ರಿಪ್ರೇಷನ್ಸು ಎಲ್ಲ ಮುಗಿಸ್ಕೊಂಡು ಒಂದು ಚಿಕ್ಕ ಶಾಪಿಂಗ್ಗೋಸ್ಕರ BDA ಕಾಂಪ್ಲೆಕ್ಸ್ಗೆ ಹೋದ್ವಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ನೀವೇನಾದರೂ ನಿಯರ್ ಬೈ ಇದ್ದರೆ ಮಿಸ್ ಮಾಡ್ತೀರಾ, ಚೆಕ್ಔಟ್ ಮಾಡಿ. ನಂಗೆ ತುಂಬ ಡ್ರೆಸ್ಸಸ್ ಇಷ್ಟ ಆಯಿತು, ಬಟ್ ನಾನೇನೂ ತೊಗೊಳಕ್ಕಾಗಲಿಲ್ಲ ಬಿಕಾಸ್ ನನ್ನ ಹತ್ರ ದುಡ್ಡಿರಲಿಲ್ಲ. ಸೊ ಅದಾದಮೇಲೆ ನಾವು ಉಪಹಾರ ದರ್ಶಿನಿನಲ್ಲಿ ಸ್ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಮನೆಗೆ ವಾಪಸ್ ಬಂದ್ವಿ. ಬರೋ ಅಷ್ಟರಲ್ಲಿ ಮಲಗಿರೋ ಮಗು ಎದ್ದು ವೆಯ್ಟ್ ಮಾಡ್ತಾನೆ ಇತ್ತು ನಮಗೋಸ್ಕರ. ಸೊ ಇದೆಲ್ಲ ಆದಮೇಲೆ ಈವ್ನಿಂಗ್ ಕೇಕ್ ಕಟಿಂಗ್ಸ್, ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಶುರು ಆಗುತ್ತೆ. So this is all about her birthday and how the surprise flopped. So miss ಮಾಡ್ದಿರಾ, subscribe ಮಾಡ್ಕೊಳ್ಳಿ and see you all in the next video.